ಅನಿಮೇಶ್ ಎಂ ಆನಂದವಾಡಿ ವಕೀಲರು ಭಾಲ್ಕಿ. ನಾನು 23 ವರ್ಷಗಳಿಂದ ಏನಂತ ವಕೀಲ ವೃತ್ತಿಯನ್ನು ಮಾಡ್ಕೊತಾ ಏನದ ಅಂತಂದ್ರೆ ಸಾಮಾನ್ಯ ಜನರಿಗೆಲ್ಲ ಒದಗಿಸ್ಕೊತಾ ಬರ್ತಾ ಇದ್ದೀನಿ. ಇವಾಗ ಏನದ ಅಂತಂದ್ರೆ ನಾನು ಈ 2024ನೇ ವರ್ಷದಲ್ಲಿ ನಡೀತಕ್ಕಂತಹ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಏನದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನದ ಅಂತಂದ್ರೆ ನಾನು ನಾಮಿನೇಷನ್ ಏನದ ಅಂತಂದ್ರೆ ಇವತ್ತು ಸಲ್ಲಿಸಿದ್ದೀನಿ. ನಾನು ಒಂದು ಉದ್ದೇಶ ಏನದ ಅಂತಂದ್ರೆ ಈ ವಕೀಲ ವೃತ್ತಿಯಲ್ಲಿ ಆಗಲಿ, ವಕೀಲರ ಬಗ್ಗೆ ಆಗಲಿ, ಅಥವಾ ಈ ಗ್ರ್ಯಾಜುಯೇಟ್ ಹೊಂದಿರತಕ್ಕಂಥವ್ರ ಬಗ್ಗೆ ಆಗಲಿ, ಯಾರು ಇಲ್ಲಿವರೆಗೆ ಏನದ ಅಂತಂದ್ರೆ ಗೆದ್ದು ಹೋಗ್ತಾರೆ. ಆದರೆ ಇಲ್ಲಿವರೆಗೆ ಅವ್ರ ಬಗ್ಗೆ ಯಾರು ಇಲ್ಲಿವರೆಗೆ ಏನಂತಂದ್ರೆ ಕಾಳಜಿ ಏನು ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲಿ ಆಗಲಿ, ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ನಲ್ಲಾಗಲಿ ಅವ್ರು ಇಲ್ಲಿವರೆಗೆ ಮಾತಾಡಿಲ್ಲ. ಯಾವಾಗ ಗೆದ್ದು ಹೋಗ್ತಾರೆ, ಗೆದ್ದು ಹೋಗಿ ನಂತರ ಮತ್ತೆ ಏನು ಚುನಾವಣೆ ಏನದು ಘೋಷಣೆ ಆಗ್ತದೆ, ಆ ಚುನಾವಣೆ ಘೋಷಣೆ ಆದಾಗೆ ಏನದಂತಾರೆ ಅವ್ರು ಕಾಣಿಸ್ಕೊಳ್ತಾರೆ. ಇದನ್ನೆಲ್ಲ ಏನದಂತ ನಾವು ಹೋಗಲಾಡಿಸಿ ಏನದಂತ ನಾವು ನಿರುದ್ಯೋಗದ ಬಗ್ಗೆ, ನಿರುದ್ಯೋಗ ಪದವೀಧರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು, ಅವರಿಗಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು, ಅವರಿಗಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಉದ್ದೇಶ ಅಂತ ನಾನು ಹೊಂದಿ ಅವರಿಗಾಗಿ ಏನಂತ ಸದಾ ನಿರಂತರವಾಗಿ ಏನದ ದುಡಿಯಬೇಕು ಅಂತಂಬ ಉದ್ದೇಶದಿಂದ ಏನಂತಂದ್ರೆ ನಾವು ಈ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಸಲುವಾಗಿ ಏನದ ಅಂತಂದ್ರೆ ಚುನಾಯಿತನಾಗ್ಲಿಕ್ಕೆ ಏನದಂತಂದ್ರೆ ನಾನು ಪ್ರಸ್ತಾಪ ಮಾಡಿದೆ. ಅದಕ್ಕೆಲ್ಲ ಏನದಂತ ನಮ್ಮ ಈ ಈಶಾನ್ಯ ಕರ್ನಾಟಕದ ಏನಂತಂದ್ರೆ ಈ ಬಳ್ಳಾರಿದು, ವಿಜಯನಗರದು, ಕೊಪ್ಪಳ, ಯಾದಗಿರಿ, ರಾಯಚೂರು ಮತ್ತು ಗುಲ್ಬರ್ಗ ಮತ್ತು ಬೀದರ್, ಈ ಎಲ್ಲ ಜಿಲ್ಲೆ ಏನದ ಅಂತಂದ್ರೆ ವಕೀಲರು ಏನದ ಅಂತಂದ್ರೆ ಸಹಮತದಿಂದ ಏನಂತಂದ್ರೆ ನಾನು ಈ ಒಂದು ಚುನಾವಣೆ ಕಣಕ್ಕಿಳಿದೀನಿ. ಅವ್ರು ಎಲ್ಲರ ಬೆಂಬಲದಿಂದ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಹೊಂದಿದ್ದೀನಿ. ಮತ್ತು ಅವ್ರದ್ದು ಎಲ್ಲರದ್ದು ಕೂಡ ಏನಂತ ನನಗೇನಂತಂದ್ರೆ ಬೆಂಬಲ ಇದೆ, ಆಶೀರ್ವಾದ ಇದೆ. ಮತ್ತು ನನಗೆ ಗೆದ್ದು ಬಂದೇನಂತಂದ್ರೆ ಅವರಿಗೆ ನಿರಂತರವಾಗಿ 24x7 ಏನಂತಂದ್ರೆ ನಾನು ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ ಸದಾ ಸಿದ್ಧನಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನದಂತಂದ್ರೆ 23 ವರ್ಷಗಳಿಂದ ನಾನು ವಕೀಲಿ ಮಾಡ್ತಕ್ಕಂಥ ಪೂರಾ ಬೀದರ್ ಜಿಲ್ಲೆಯಲ್ಲಿ ಮತ್ತು ಈ ಗುಲ್ಬರ್ಗ ಜಿಲ್ಲೆಯಲ್ಲೂ ನಾನು ವಕೀಲಿ ವೃತ್ತಿಯನ್ನು ಸಲ್ಲಿಸಿದ್ದೀನಿ. ಹೈಕೋರ್ಟ್ನಲ್ಲೂ ನಾನು ಏನಂತಂದ್ರೆ ವಕೀಲಿ ವೃತ್ತಿಯನ್ನು ಮಾಡಿದ್ದೀನಿ. ಈ ವಕೀಲಿ ವೃತ್ತಿಯಿಂದ ಅಂತ ನನಗೆ ಎಲ್ಲ ಕಡೆಯಿಂದ ಏನದಂತಂದ್ರೆ ಪಕ್ಷದ ಬಗ್ಗೆ ಏನದಂತಂದ್ರೆ ಚಿಂತೆ ಇಲ್ಲ, ಯಾವುದೇ ಪಕ್ಷ ಇರಲಿ ಅದು, ಆದರೆ ನನ್ನ ಪಕ್ಷದ ಬಗ್ಗೆ ಚಿಂತೆ ಇಲ್ಲ. ನನ್ನ ಜನ ಬೆಂಬಲವಿದೆ ನಮಗೆ. ಮತ್ತು ಈ ಪದವೀಧರದ ಏನು ನಿರುದ್ಯೋಗಿಗಳಾದಾರ ಅವ್ರದ್ದೆಲ್ಲ ನನಗೇನದ ಬೆಂಬಲ ಇದ್ದಿನ ಸಲುವಾಗಿಂದ ನನಗೆ ಪಕ್ಷದ ಬಗ್ಗೆ ಏನದ ಯಾವುದೇ ಚಿಂತೆ ಇಲ್ಲ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಬರ್ತಕ್ಕಂಥ ನನಗೆ ಆಶ್ವಾಸನೆ ಇದೆ. ಅದರ ಸಲುವಾಗಿ ಏನಂತಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದ್ದೀನಿ. ಬಂದೇನಂತಂದರೆ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದೇನಂತಂದರೆ ಮೊಟ್ಟ ಮೊದಲು ಏನದ ಅಂತಂದ್ರೆ ನಾನು ಈ ಗ್ರ್ಯಾಜುಯೇಟ್ದವ್ರು ಏನಾದಾರ, ನಿರುದ್ಯೋಗಿ ಗ್ರ್ಯಾಜುಯೇಟ್ ಏನಾದಾರ ಅವ್ರ ಬಗ್ಗೆ ಏನದ ಅಂತಂದ್ರೆ ನಾನು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಏನಂತಂದ್ರೆ ಅವ್ರ ಬಗ್ಗೆ ಏನದ ಧ್ವನಿ ಎತ್ತಿ ಅವ್ರಿಗೆ ಏನದ ಅಂತಂದ್ರೆ ಸ್ಟೈಪೆಂಡ್ ಬಗ್ಗೆ ಆಗಲಿ, ನಿರಂತರ ಏನದ ಅಂತಂದ್ರೆ ಅವ್ರ ಲೈಫ್ ಟೈಮ್ ಏನದ ಸ್ಟೈಪೆಂಡ್ ಬಗ್ಗೆ ಏನದಂತಂದ್ರೆ ಮಾತಾಡುವುದು ಏನದಂತಂದ್ರೆ ಆಗಬೇಕೆಂಬ ಉದ್ದೇಶದಿಂದ ಏನಂತ ಅವ್ರನ್ನ ಧ್ವನಿ ಎತ್ತೇನದಂತ ಅವರಾಗಿ ಸದಾ ಸಿದ್ಧನಾಗಿ ಏನಂತಂದ್ರೆ ಓಡಾಡ್ತೀನಿ, ಪ್ರಯತ್ನ ಪಡ್ತೀನಿ. ಮತ್ತು ಅವರಿಗೆ ಯಾರು ನಿರುದ್ಯೋಗಿ ಆಗ್ಯದಾರ ಅವ್ರಿಗೆ ಏನದ ಉದ್ಯೋಗ ಒದಗಿಸ್ಕೊಡೋ ಬಗ್ಗೆ, ಉದ್ಯೋಗ ಸಿಗಲಿಲ್ಲಾರ್ದಾದ್ರೆ ಅವ್ರಿಗೆ ಏನದಂತಂದ್ರೆ ಮುಂದೆ ಅದು ಸ್ಟೈಪೆಂಡ್ ಏನದಂತ ಕಂಟಿನ್ಯೂ ಅವ್ರ ಲೈಫ್ ಟೈಮ್ ಏನಂತಂದ್ರೆ ಕೊಡತಕ್ಕಂಥದ್ದು ಏನಂತಂದ್ರೆ ಅದ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಏನದಂತಂದ್ರೆ ಧ್ವನಿ ಎತ್ತಿ ಅದ್ರ ಬಗ್ಗೆ ಏನದ ದುಡ್ದು ಏನದಂತಂದ್ರೆ ನಾವು ನಿರುದ್ಯೋಗಿದವ್ರಿಗೆ ಏನದಂತಂದ್ರೆ ಶಾಶ್ವತವಾಗಿ ಏನದಂತ ಒಂದು ಪರಿಹಾರ ಸಿಗೋಕ್ಲಿ ಏನಂತ ಪ್ರಯತ್ನ ಮಾಡ್ತೀನಿ ಅಂತಂಬಕ್ಕಂಥ ಒಂದು ಉದ್ದೇಶ ಹೊಂದಿರ್ತೀನಿ. ನನ್ನ ಹೆಸರು ಏನಂತಂದ್ರೆ ಅನಿಮೇಶ್ ಮಹಾರುದ್ರಪ್ಪ ಆನಂದವಾಡಿ ವಕೀಲರು ಭಾಲ್ಕಿ.